ಆಮೇಲೆ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ, ಕಮಿಟ್ಮೆಂಟ್ ಕೊಡು, ನೀನು ಈಸಿಯಾಗಿ ಬಂದ್ಬಿಡ್ತೀಯ ಅಂತ ಹೇಳಿದ್ರು. ಕಮಿಟ್ಮೆಂಟು ಕೇಳಿದ್ರಂತೆ, ಅದೇ ಟೈಮ್ಗೆ ಕ್ಯಾಶು ಕೇಳಿದ್ರು. ಫಸ್ಟ್ ಕ್ಯಾಶ್ ಕೊಡು, ಆಮೇಲೆ ಹಂಗೆ ಕಮಿಟ್ಮೆಂಟು ಕೊಟ್ಕೊಂಡ್ ಬಾ ಅಂತ ಹೇಳಿದಾರಂತೆ. ಏನು ನೋಡ್ತಾ ಇರೋ ಹಾಗೆ ಶಾಂತವಾಗಿರ್ಬೇಕು. ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ, ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ಡಿಕ್ಕಿಯಲ್ಲಿ ಹಾಕೊಂಡವ್ರು. ಅವ್ರಿಗೆ ಹೇಳೋದು ಅಂದ್ರೆ ಬಾರೋ ಅಂತ, ಅವ್ರಿಗೆ ಹೇಳಿರೋದು, ಒಳ್ಳೆಯವ್ರಿಗಲ್ಲ. ಮಿಸ್ಟೇಕೇ ಮಾಡ್ಕೊಂಬೇಡಿ. ಹಾಯ್ ಗೈಸ್, ಇದು ನನ್ನ ಮೊದಲನೇ ಚಾನೆಲ್. ಸೊ ಇದು ನನ್ನ ಮೊದಲನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಮಿಸ್ಟೇಕ್ ಏನಾದರೂ ನಡೆದರೆ ಸಾರಿ, ಯಾಕಂದರೆ ಬ್ಯಾಕ್ಗ್ರೌಂಡ್ ಅದು ಇದೆಲ್ಲ ನೋಡಿ ಬೇಜಾರು ಮಾಡ್ಕೊಬೇಡಿ. ಇದೇ ಫಸ್ಟ್ ವಿಡಿಯೋ. ಸೊ ನೀವು ಕೊಡೋ ರೆಸ್ಪಾನ್ಸಿಗೆ ಎಲ್ಲ ನಾವು ಇದು ಮಾಡ್ಬಿಡೋಣ. ಸೊ ಇವಾಗ ಮೇನ್ ಟಾಪಿಕ್ ಬಗ್ಗೆ ಬರೋಣ. ಸೊ ಇರಿ ಫಸ್ಟ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ನನ್ನ ಹೆಸರು ಗಜೇಂದ್ರ ಅಂತ. ನಾನು ಇಲ್ಲಿ ಕರ್ನಾಟಕದಲ್ಲಿ ಇರ್ತೀನಿ, ಕನ್ನಡ. ಆಮೇಲೆ ಇವತ್ತಿನ ಟಾಪಿಕ್ ಏನಂದರೆ, ಸಿನಿಮಾ ಇಂಡಸ್ಟ್ರಿ ಹೆಂಗಿತ್ತು, ಇವಾಗ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಸೊ ಹೆಂಗಾಗಿದೆ ಅಂದರೆ, ನಿಮಗೆ ತಮಿಳ್ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಆಲ್ರೆಡಿ ನಿಮ್ಗೆ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಆದರೂ ಗೊತ್ತಿಲ್ದಿರ ಇರುತ್ತಲ್ಲ, ಅವ್ರಿಗೆ ಮಾತ್ರ ಹೇಳ್ಕೊತೀನಿ. ಈ ತಮಿಳ್ ಆ್ಯಕ್ಟ್ರೆಸ್ ಒಬ್ರದ್ದು ಏನೋ ಒಂದು ವಿಡಿಯೋ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗೋಯ್ತು. ಆ್ಯಕ್ಚುಲಿ ಆ ವಿಡಿಯೋ ಆ ಸೋಷಿಯಲ್ ಮೀಡಿಯಾದಲ್ಲಿರೋ ಮೀಮರ್ಸ್ ಹಾಕಿರಲಿಲ್ಲ ಅಂದಿದ್ರು ಯಾರಿಗೂ ಗೊತ್ತಿರ್ತಾ ಇರಲಿಲ್ಲ, ಆ ಥರ ಹಾಕ್ಬಿಟ್ಟಿದ್ದಾರೆ. ಆದ್ದರಿಂದ ಈ ನ್ಯೂಸ್ ಚಾನಲ್ಸ್ ಎಲ್ಲ ಫುಲ್ಲು ಅದೇ ಆಗೋಯ್ತು. ಸೊ ಅವರು ಪಾಪ ಇದು ಫೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅದು ಎಷ್ಟು ನಿಜ ಏನಾಯಿತು ಅಂತ ಗೊತ್ತಿಲ್ಲ. ಸೊ ಏನು ಕತೆ ಅಂದರೆ, ಅವ್ರಿಗೆ ಫಿಲಿಮಲ್ಲಿ ಹೋಗ್ಬೇಕು ಅಂತ ಆಸೆ ಇತ್ತು. ಸೊ ಈ ಡೈರೆಕ್ಟರ್ ಏನು ಮಾಡಿದ್ದಾರೆ, ನೀವು ಬನ್ನಿ, ನಾನು ನಿಮಗೆ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು 10 ವರ್ಷ ವಿಡಿಯೋ ಕಾಲು ಹಂಗೆ ಹಿಂಗೆಲ್ಲ ಮಾಡಿ ರೆಕಾರ್ಡ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅದಕ್ಕೂ ನಿಜನ ಸುಳ್ಳ ಅಂತ ಅವ್ರಿಗೆ ಮಾತ್ರ ಗೊತ್ತು. ನೋಡೋಣ ಫ್ಯೂಚರಲ್ಲಿ ಬರುತ್ತೇನೋ. ಸೊ ಇನ್ನೊಂದು ಕೇಸ್ ಏನಂದರೆ, ಈ ಮೋನಾಲಿಸಾ ಬಗ್ಗೆ ನೀವು ತುಂಬ ಜನ ನೋಡಿದ್ದೆ ಮಹಾಕುಂಭ ಮೇಳದಲ್ಲಿ. ಸೊ ಸೇಮ್ ಅವರು ಹಂಗೆ ಈ ಸೋಷಿಯಲ್ ಮೀಡಿಯಾಯಿಂದನೇ ತುಂಬ ಇದಾಗೋಗ್ತಿದೆ. ಸೊ ಒಳ್ಳೆ ಕಂಟೆಂಟ್ಗಳೆಲ್ಲ ಇದೆಲ್ಲ ಇನ್ನೂ ಮಾಡ್ತಾ ಇಲ್ಲ. ಸೊ ಈ ಏನಾದರೂ ಒಂದು ಕೆಟ್ಟ ಮಾತು ಆ ಥರ ಏನಾದರೂ ಬಂದರೆ ಮಾತ್ರ ಸಖತ್ ಬೂಸ್ಟ್ ಮಾಡಿಬಿಡ್ತಿದೆ. ಏನು ಕತೆ ಅಂತ ಗೊತ್ತಿಲ್ಲ. ಸೊ ಅದನ್ನು ಬಿಡಿ. ಈ ಮೋನಾಲಿಸಾ ಅವರು ಒಂದು 2-3 ವಿಡಿಯೋದಲ್ಲಿ ಬಂದಿದ್ದಾರೆ ಅಷ್ಟೇ, ಅಷ್ಟರಲ್ಲಿ ಸಖತ್ ಫೇಮಸ್ ಆಗೋಗ್ಬಿಟ್ಟಿದ್ದಾರೆ. ಅವ್ರ ಕಣ್ಣು ಏನೇನೋ ಅಂತ ಇದ್ದಾರೆ. ಸೊ ಅವ್ರದ್ದು ಏನಂದರೆ, ಈ ಫೇಮಸ್ ಆಗಿದ್ದರಿಂದ ಒಂದು ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ನಿಮಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ, ನೀವು ಬನ್ನಿ ಅಂತ ಬಂದಿದ್ದಾರೆ. ಅವರು ಸರಿ ಆಯಿತು, ಚಾನ್ಸ್ ಸಿಕ್ತಿದೆಯಲ್ಲ, ಸರಿ ಹೋಗ್ಬಿಟ್ಟು ಅದು ಇದು ಮಾಡ್ಕೊಂಬರೋಣ ಅಂತ ಬಂದಿದ್ದಾರೆ. ಆದರೆ ಅಲ್ಲಿ ಅದು ಹೇಳಿದ್ರೆ ಯೂಟ್ಯೂಬ್ ನಮ್ಮದೇ ಮ್ಯೂಟ್ ಮಾಡಿಬಿಡುತ್ತೆ. ಸೊ ಆದರೂ ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ, ಅದೇನೇನೋ ನಡೆದಿದೆಯಂತೆ. ಅದಕ್ಕೆ ಇವ್ರೇನು ಮಾಡಿದ್ದಾರೆ, ಪೊಲೀಸ್ ಅವರು ಅವ್ರಿಗೆ ಕೇಸ್ ಹಾಕ್ಬಿಟ್ಟು ಜೈಲಲ್ಲಿ ಇಕ್ಕಿದ್ರು. ಸೊ ನೋಡಿರಿ ಇಂಡಸ್ಟ್ರಿ ಹೆಂಗಾಗ್ತಿದೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸೊ ಇನ್ನೊಂದು ಕೇಸ್ ಏನಂದರೆ, ಈ ಕೇಸ್ ಇವಾಗ ಈ ಕಂಟೆಂಟ್ ಮಾಡ್ತಿರೋದೇ ಒಬ್ಬರಿಂದ. ಸೊ ಅವ್ರು ನೋಡ್ರೆ ನಮ್ಮ ಅಕ್ಕ. ಅವ್ರದ್ದೇನು ಕೇಸು ಅಂತ ನೋಡಂಗಾದ್ರೆ, ಅವತ್ತೊಂದು ದಿವಸ ನಾನು ಕೇಳಿದ್ದೆ ನಮ್ಮ ಅಕ್ಕ ನೀವೆಲ್ಲ ಗರ್ಲ್ಸ್ ಅಲ್ವಾ, ಈಸಿಯಾಗಿ ಬಂದ್ಬಿಡ್ತೀರಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಯಾಕೆ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ, ಆಮೇಲೆ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ, ಇಲ್ಲ ಆಲ್ರೆಡಿ ನಾ 3-4 ಟ್ರೈ ಮಾಡಿದೆ, 3-4 ಡೈರೆಕ್ಟ್ರು ಕಮಿಟ್ಮೆಂಟ್ ಕೊಡು, ನೀನು ಈಸಿಯಾಗಿ ಬಂದ್ಬಿಡ್ತೀಯ ಅಂತ ಹೇಳಿದ್ರು. ಸರಿ ಅಕ್ಕ, ಏನಕ್ಕ ಕಮಿಟ್ಮೆಂಟು ಅಂತ ಹೇಳಿದಾಗ ಅಕ್ಕ ಒಂದೊಂದು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಿಮಗೂ ಗೊತ್ತಿರುತ್ತೆ. ಅದೇ ಸೊ ಏನು ಅಂದರೆ, ಇದರ ಕಮಿಟ್ಮೆಂಟು ಕೇಳಿದ್ರಂತೆ, ಅದೇ ಟೈಮ್ಗೆ ಕ್ಯಾಶು ಕೇಳಿದ್ರು. ಫಸ್ಟ್ ಕ್ಯಾಶ್ ಕೊಡು, ಆಮೇಲೆ ಹಂಗೆ ಕಮಿಟ್ಮೆಂಟು ಕೊಟ್ಕೊಂಡು ಬಾ ಅಂತ ಹೇಳಿದಾರಂತೆ. ಏನು ಹೇಳ್ಬೇಕು ಹೇಳಿ ನಮ್ಮ ಇಂಡಸ್ಟ್ರೀಸ್ ಬಗ್ಗೆ. ಸೊ ಅದಕ್ಕೆ ಈ ವಿಡಿಯೋ ಮಾಡಿರೋದು ನಾನು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಸೊ ಫಸ್ಟ್ ಇದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫ್ಯೂಚರ್ ವೀಡಿಯೋಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ಹೆಂಗಿತ್ತು ಅಂತ ನೀವು ಕಮೆಂಟಲ್ಲಿ ಹೇಳಬೇಕು. ಸೊ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮಲ್ಲಿ ತುಂಬ ಜನ ಆ್ಯಕ್ಟರ್ಸ್ ಇರ್ತೀರಾ, ಡೈರೆಕ್ಟರ್ಸ್ ಇರ್ತೀರಾ, ಎಡಿಟರ್ಸ್ ಇರ್ತೀರಾ, ಮ್ಯೂಸಿಕ್ ಹಾಕೋರು ಇರ್ತೀರಾ, ಎಲ್ಲರೂ ಇರ್ತೀರಾ. ಸೊ ನಿಮ್ಮೆಲ್ಲರದು ಇವಾಗ ನಾನು ಒಂದು ಪ್ಲ್ಯಾನ್ ಇಕ್ಕಿದ್ದೀನಿ. ಆ ಪ್ಲ್ಯಾನ್ ಏನು ಅಂದರೆ, ಇವಾಗ ನಾನು ಒಂದು ವಾಟ್ಸಪ್ ಗ್ರೂಪ್ಗೆ ವೇಟ್ ಮಾಡ್ತೀನಿ. ಇವಾಗ ಎಕ್ಸಾಂಪಲ್ ನಾನೊಂದು ಡೈರೆಕ್ಟ್ರು, ನನಗೊಂದು 10 ಜನ ಆ್ಯಕ್ಟರ್ ಬೇಕು ಅಂದರೆ ನಾನು ಗ್ರೂಪಲ್ಲಿ ಹಾಕ್ತೀನಿ. ನಿಮ್ಮಲ್ಲಿ ಎಷ್ಟು ಜನ ಆ್ಯಕ್ಟರ್ಸ್ ಇರ್ತೀರೋ ಅಷ್ಟು ಜನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಥರ ಒಂದು. ಇಲ್ಲ ನಂಗೆ ಎಡಿಟರ್ ಬೇಕು ಅಂದರೆ ಅದೇ ಗ್ರೂಪಲ್ಲಿ ಎಡಿಟರ್ ಯಾರು ಹಿಡಿದಿರ್ತೀರ, ಎಡಿಟರ್ ಅಂತ ಹಾಕಿದ್ರೆ ಬರ್ತೀರಾ, ಆ ಥರ. ಸೊ ಆ ಥರ ಪ್ಲ್ಯಾನ್ ಏನಾದರೂ ಮಾಡಬೇಕಂದ್ರೆ ಮರಿದಿರೋ ಕಮೆಂಟಲ್ಲಿ ಹೇಳಿ, ನಾನು 100% ಅದು ನಿಮಗೋಸ್ಕರ ಮಾಡ್ತೀನಿ. ಇಷ್ಟೇ.
ಇನ್ನು ನಾ ಏನಾದರೂ ತಪ್ಪಾಗಿ ಹೇಳಿದರೆ, ಏನಾದರೂ ತಪ್ಪಾಗಿದ್ರೆ ಸಾರಿ, ಕ್ಷಮಿಸಿ. ಆಮೇಲೆ ಇನ್ನೇನು ಹೇಳೋದಿಲ್ಲ. ಸೊ ಇನ್ನೊಂದು ಲಾಸ್ಟಾಗಿ ಹೇಳ್ತಾ ಇದ್ದೀನಿ, ಈ ಸ್ಕಿಲ್ಸಿಂದ ನೀವು ಮೇಲೆ ಬರಬೇಕು. ಸೊ ನೀವು ಒಂದು ಸತಿ ಏನಾದರೂ ಈ ಥರ ಬಾಡಿ ಅದು ಇದು ಏನಾದರೂ ತೋರಿಸ್ಬಿಟ್ಟು ಮೇಲೆ ಬರೋದಿದ್ರೆ ನಿಮ್ಮ ಲೈಫ್ ಅಲ್ಲೇ ಮುಗಿದೋಗುತ್ತೆ. ಆಮೇಲೆ ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ನೀವು ಎಷ್ಟು ಕಷ್ಟ ಬಿದ್ದರೂ ಮುಂದಕ್ಕೆ ಹೋಗೋಕ್ಕಾಗಲ್ಲ. ನೋಡ್ಕೊಳ್ಳಿ, ಸ್ಕಿಲ್ ಇದ್ರೆ ಮಾತ್ರನೇ ಮೇಲೆ ಬರೋಕ್ಕಾಗೋದು, ಮರಿಬೇಡಿ. ಆಮೇಲೆ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜಾಯಿನ್ ಕ್ಯಾಪ್ಟನ್ ಫ್ಯಾಮಿಲಿ. ಸೊ ವೆಲ್ಕಮ್ ಟು ಕ್ಯಾಪ್ಟನ್ ಫ್ಯಾಮಿಲಿ. ಬಾಯ್ ಗಾಯ್ಸ್.